ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗಾಗಲೇ 2ನೇ ದಿನದ ಪಾದಯಾತ್ರೆ ಕೂಡ ಆರಂಭವಾಗಿರುವಂತದ್ದು. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಾದಯಾತ್ರೆ ಆರಂಭವಾಗಿದೆ. ಇನ್ನು ಈ ಪಾದಯಾತ್ರೆಯಲ್ಲಿ 4,000ಕ್ಕೂ ಹೆಚ್ಚು ರೈತರು ಕೂಡ ಭಾಗಿಯಾಗಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಹಾಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂತದ್ದು. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಜೆಡಿಎಸ್ ನೇತೃತ್ವದಲ್ಲಿ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ರೈತರು ಬೀದಿಗಿಳಿದು ಈಗಾಗಲೇ ಹೋರಾಟವನ್ನ ನಡೆಸಿದ್ದಾರೆ. ಇವತ್ತು 2ನೇ ದಿನಕ್ಕೆ ಈ ಪಾದಯಾತ್ರೆ ಕಾಲಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಆಯೋಜಿಸಲಾಗಿತ್ತು. ಇನ್ನು ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಚಾಲನೆಯನ್ನ ನೀಡಿರುವಂತದ್ದು. ಪೈರಕ್ಮಂಗಲ ಗ್ರಾಮದಿಂದ ಆರಂಭವಾಗುವ ಈ ಪಾದಯಾತ್ರೆ ನಿನ್ನೆ ಮೊದಲನೇ ದಿನ ಕಂಪ್ಲೀಟ್ ಅನ್ನ ಮಾಡಿದೆ. 9 ಕಿಲೋಮೀಟರ್ ಈ ಪಾದಯಾತ್ರೆ ನಿನ್ನೆ ಹಮ್ಮಿಕೊಂಡಿದ್ರು. ಮೊದಲನೆಯ ದಿನ ತಿಮ್ಮೇಗೌಡನದೊಡ್ಡಿ, ವೃಷಭಾವತಿಪುರ, ಅಬ್ಬನಕುಪ್ಪೆ, ಜೋಗರದೊಡ್ಡಿ ಹಾಗೆ ಮೇಡನಹಳ್ಳಿ, ಬೈರಮಂಗಲ ಕ್ರಾಸ್ ಹಾಗೆ ಪಿಜಿಎಸ್ ವೃತ್ತದ ಮೂಲಕ ಬಿಡದಿಯಲ್ಲಿ ಪಾದಯಾತ್ರೆ ಅಂತ್ಯಗೊಳ್ಳಲಿದೆ. ಬಳಿಕ ಹೋರಾಟಗಾರರು ಮೊದಲನೆಯ ದಿನದ ಇದು ಅಪ್ಡೇಟ್ ಅಂಡ್ ಪಾದಯಾತ್ರೆ ಬಳಿಕ ಹೋರಾಟಗಾರರು ಬಿಡದಿಯ ಮಂಜುನಾಥ್ ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯವನ್ನ ನಿನ್ನೆ ಹೂಡಿದ್ರು. ಇನ್ನು ತದನಂತರ ಸಾಕಷ್ಟು ಈ ಪಾದಯಾತ್ರೆಯಲ್ಲಿ ಸಾಕಷ್ಟು ರೈತರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಜೆಡಿಎಸ್ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತದ್ದು. ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು, ಎಂಎಲ್ಸಿಗಳು ಸೇರಿ ಸಾವಿರಾರು ಕಾರ್ಯಕರ್ತರು ಮತ್ತು ರೈತರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ನಿನ್ನೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಸೇರಿ ಬಿಜೆಪಿ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ರೈತರ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ಯೋಜನೆ ಬೇಡ ಎಂಬ ಆಗ್ರಹ ಕೇಳಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದುರ್ಗೇಶ್, ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದುರ್ಗೇಶ್, ಈಗ ಇಂದಿನ ಜೆಡಿಎಸ್ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈ ಪಾದಯಾತ್ರೆಯಲ್ಲಿ ಸಾಕಷ್ಟು 4,000ಕ್ಕೂ ಹೆಚ್ಚು ರೈತರು ಕೂಡ ಭಾಗಿಯಾಗಿದ್ದಾರೆ. ಏನಿದೆ ಅಪ್ಡೇಟ್ ಇದ್ರ ಬಗ್ಗೆ? ಎಷ್ಟು ಅಂಕಿತ, ಜೆಡಿಎಸ್ ಕೈಗೊಂಡಿರುವಂತಹ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಬೈರಮಂಗಲದ ಬಿಜೆ ಸರ್ಕಲ್ ನಿಂದ ಅಂದ್ರೆ ಏನು ಬೈರಮಂಗಲದಿಂದ ಬೆಂಗಳೂರು ಚಲೋ ನಡೀತಾ ಇದೆ. ಇವತ್ತು ಬಿಡದಿಯ ಬಿಜೆ ಸರ್ಕಲ್ ನಿಂದ 2ನೇ ದಿನದ ಪಾದಯಾತ್ರೆ ಆರಂಭವಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ದೇವೇಗೌಡರು ಈ ಒಂದು ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ. ಈ ಒಂದು ಬಿಜೆ ಸರ್ಕಲ್ ನಿಂದ ರೈತರನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ದೇವೇಗೌಡರು ಹೋರಾಟಕ್ಕೆ ಕರೆಯನ್ನು ಕೊಡುವಂತದ್ದು ಮತ್ತೆ ದೇವೇಗೌಡ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಯನ್ನ ಮಾಡಬೇಡಿ, ಇಲ್ಲವಾದ ನಾನು ಉಪನಗರಕ್ಕೆ ಮುಂದಿಡಬೇಕಾಗುತ್ತೆ ಅಂತ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು 2ನೇ ದಿನ 15 ಕಿಲೋಮೀಟರ್ ಪಾದಯಾತ್ರೆಯನ್ನ ಜೆಡಿಎಸ್ ಹೊಂದಿದೆ. ಇಲ್ಲಿಂದ ಬಿಜೆ ಸರ್ಕಲ್ ನಿಂದ ನೈಸ್ ರೋಡ್ ವರೆಗೆ ಅಂದ್ರೆ ಬೆಂಗಳೂರಿನ ಕೆಂಗೇರಿ ಬಳಿರುವಂತಹ ನೈಸ್ ರೋಡ್ ವರೆಗೆ ಈ ಒಂದು ಪಾದಯಾತ್ರೆ ನಡೆಯುವಂತದ್ದು. ಹೀಗಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ಹೋರಾಟಕ್ಕೆ ಮುಂದಾಗ್ತಾ ಇದೆ. ನನ್ನ ಬಲಭಾಗದಲ್ಲಿ ಯಾವ ರೀತಿ ಈ ಒಂದು ಹೋರಾಟ ಆರಂಭವಾಗ್ತಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರು ಈ ಒಂದು ಹೋರಾಟಕ್ಕೆ ಚಾಲನೆ ನೀಡುತ್ತಾರೆ. ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ರೈತರು ಇಲ್ಲಿ ಆಗಮಿಸಿದ್ದಾರೆ. ಮಾಜಿ ಸಚಿವರಂತ ಡಿ.ಸಿ. ತಮ್ಮಣ್ಣ ಸೇರಿದಂತೆ ಹಲವಾರು ಜೆಡಿಎಸ್ ಮುಖಂಡರು ಮತ್ತೆ ರೈತ ಮಹಿಳೆಯರು, ರೈತರು ಮತ್ತೆ ಸಾಕಷ್ಟು ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಬಿಜೆಪಿ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿರುವುದರಿಂದ ಈ ಭಾಗದಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು ಕೂಡ ಇವತ್ತು ಹೋರಾಟಕ್ಕೆ ಲಗ್ಗೆ ಇಟ್ಟಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಬೆಳಗ್ಗೆಯಿಂದಲೂ ಕೂಡ ಜನ ಇಲ್ಲಿ ಸೇರ್ಪಡೆ ಆಗ್ತಿದ್ದಾರೆ. ಯಾಕಂದ್ರೆ ಜೆಡಿಎಸ್ ಒಂದು ರೈತ ಪರವಾಗಿ ಹೋರಾಟ ಮಾಡ್ತಾ ಇದೆ, ರೈತರ ಧ್ವನಿಯಾಗಿ ನಿಂತಿದೆ. ಅವರ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಲ್ಲೋಣ ಅನ್ನುವ ನಿಟ್ಟಿನಲ್ಲಿ ಈ ಒಂದು ರೈತರು ಸೇರ್ತಾ ಇರುವಂತದ್ದು. ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ಜೊತೆಗೆ ಒಂದಿಷ್ಟು ರೈತ ಮುಖಂಡರು ಕೂಡ ಈ ಒಂದು ಏನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2ನೇ ದಿನದ ಪಾದಯಾತ್ರೆ ಆರಂಭವಾಗುವಂತದ್ದು. ಎಸ್ ದುರ್ಗೇಶ್, ಈಗ ಒಂದ್ ಕಡೆ ಬಿಡದಿಯ ಬಿಜಿಎಸ್ ವೃತ್ತದಿಂದ ಇಲ್ಲಿನ ಪಾದಯಾತ್ರೆ ಅಧಿಕೃತವಾಗಿ ಆರಂಭವಾಗಿರುವಂತದ್ದು. ಇನ್ನು ಒಂದ್ ಕಡೆ ಇಂದಿನ ಪಾದಯಾತ್ರೆಗೆ ದೇವೇಗೌಡರು ಕೂಡ ಚಾಲನೆಯನ್ನ ನೀಡಲಿದ್ದಾರೆ. ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಇವತ್ತಿನ ದಿನದ ಪ್ಲಾನ್ಸ್ ಏನಿದೆ? ದೇವೇಗೌಡರು ಈಗ ಬಿಜೆ ಸರ್ಕಲ್ ನಲ್ಲಿ ಭಾಷಣವನ್ನ ಮಾಡಿದ ಬಳಿಕ 2ನೇ ದಿನದ ಪಾದಯಾತ್ರೆ ಆರಂಭವಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಶಾಸಕರು ಮತ್ತೆ ವಿಧಾನ ಪರಿಷತ್ ಹೆಜ್ಜೆಯನ್ನು ಹಾಕುವಂತದ್ದು. ಇಲ್ಲಿಂದ ಬಿಜೆ ಸರ್ಕಲ್ ನಿಂದ ಬೆಂಗಳೂರು ನೈಸ್ ರಸ್ತೆವರೆಗೂ 15 ಕಿಲೋಮೀಟರ್ ನಲ್ಲಿ ಒಂದು 8 ಹಳ್ಳಿಗಳ
ಈ ಒಂದು ಪಾದಯಾತ್ರೆ ಸಾಗುವಂತದ್ದು. ಪಾದಯಾತ್ರೆ ಉದ್ದಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಸೇರ್ತಾರೆ. ಯಾಕಂದ್ರೆ ರೈತರ ಯಾವುದೇ ಕಾರಣ ಓಕೆ, ಈ ಒಂದು ಯೋಜನೆ ಮಾಡಲೇಬಾರದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.